ಎಲ್ರಿಗೂ ನಮಸ್ಕಾರ. ಮುಂಚಿನ ಒಂದು ಕಾಲದಲ್ಲಿ ಒಂದು ಸ್ವಾಮೀಜಿಗಳಾಗಲಿ, ಒಂದು ಸನ್ಯಾಸಿಗಳಾಗಲಿ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ತಾಯಿದ್ರು. ದಕ್ಷಿಣ ಭಾರತದಿಂದ ಹಿಮಾಲಯವರೆಗೆ ಹೆಂಗೆ ಹೋಗೋದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಅವ್ರಿಗೆ ಗೊತ್ತು ಉತ್ತರ ಒಂದು ಭಾಗದಲ್ಲಿ ನಾರ್ತ್ ಡೈರೆಕ್ಷನಲ್ಲಿ ಹೋಗಬೇಕು ಅಂತ. ಅವರು ಕಾಡುಗಳನ್ನು, ನದಿಗಳನ್ನು ದಾಟಿ ಎಷ್ಟೊಂದು ಕ್ರೂರ ಪ್ರಾಣಿಗಳನ್ನ ಎದುರಿಸಿ, ಡಕಾಯಿತರನ್ನ ಎದುರಿಸಿ, ಗೊತ್ತಿಲ್ಲದ ಜಾಗದಲ್ಲಿ ಹಿಮಾಲಯದವರೆಗೆ ಹೋಗಿ ಶಂಕರಾಚಾರ್ಯರಂಥವ್ರು ಎಂತೆಂಥವರು ಹೋಗಿ ತಪಸ್ಸು ಮಾಡಿಕೊಂಡು ಒಂದು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ಒಂದು ಡೈರೆಕ್ಷನ್ ಅಂದರೆ ನಿಮಗೊಂದು ಜೀವನದಲ್ಲಿ ಒಂದು ಗೋಲ್ ಇರಬೇಕು. ಈ ದಿಕ್ಕಿನಲ್ಲಿ ನಾನು ಹೋಗಬೇಕು, ಈ ಗೋಲ್ ಕಡೆಗೆ ನಾನು ಹೋಗಬೇಕು, ಇದನ್ನು ನಾನು ಸಾಧಿಸಬೇಕು ಅಂತ ಒಂದು ಗುರಿ ಇರಬೇಕಷ್ಟೇ. ದಾರಿ ಯಾವಾಗಲೂ ಕ್ಲಿಯರ್ ಇರೋದಿಲ್ಲ. ನೀವು ಸ್ಟಾರ್ಟ್ ಮಾಡಬೇಕು ಹೋಗಲಿಕ್ಕೆ. ನೀವು ಪರಿಶ್ರಮ ಹಾಕಿ ನಿಮಗೊಂದು ಡೈರೆಕ್ಷನ್ ಎಲ್ಲಿ ಹೋಗಬೇಕು ಅಂತ ಒಂದು ಗೋಲ್ ಏನಿದೆಯಪ್ಪ, ನಂದು ಏನು ಉದ್ದೇಶ ಇದೆ ಜೀವನದಲ್ಲಿ ಅಂತ ಗೊತ್ತಿರಬೇಕಷ್ಟೇ. ಸೊ ನೀವು ಅದು ಮಾಡಿಕೊಂಡು ನೀವು ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಅದನ್ನ ಮುಟ್ತೀರಾ. ನೀವು ಒಂದು ಪರಿಶ್ರಮ, ಸಿನ್ಸಿಯಾರಿಟಿ, ಶ್ರದ್ಧೆಯಿಂದ ಎಫರ್ಟ್ ಹಾಕಿ ನಿಮ್ಮ ಗುರಿ ಕಡೆ ಹೋಗ್ತಾ ಇರಿ. ಹೇಗೆ ನಮ್ಮ ಸ್ವಾಮೀಜಿಗಳು ಮತ್ತು ಸನ್ಯಾಸಿಗಳು, ಸಂತರು ಹಿಮಾಲಯ ಮುಟ್ಟಿದ್ರು, ನೀವು ನಿಮ್ಮ ಒಂದು ಗುರಿಯನ್ನು ತಲುಪ್ತೀರಾ. ಆದ್ದರಿಂದ ಕಾಯಬೇಡಿ, ಸುಮ್ಮನೆ ಕೂತ್ಕೋಬೇಡಿ. ಗುರಿಯ ಕಡೆ ಇವತ್ತು ಹೋಗೋಕ್ಕೆ ಶುರು ಮಾಡಿ. ನೀವು ತಲುಪಿ ಒಂದು ದಿವಸ ಒಂದು ಸಕ್ಸಸ್ಸನ್ನು ಅನುಭವಿಸ್ತೀರ.